ಹೈದರಾಬಾದ್ ತಂಡ ಹೇಳಿ ಕೇಳಿ ಬ್ಯಾಟಿಂಗ್ ನಲ್ಲಿ ವರ್ಲ್ಡ್ ಫೇಮಸ್. ಒಂದು ಬಿರುಗಾಳಿ ಬ್ಯಾಟಿಂಗ್ ಮಾಡ್ತಾರೆ, ಇಲ್ಲ ಬೇಗ ಬೇಗ ಔಟ್ ಆಗ್ತಾರೆ. ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಹೊಡಿಲೇಬೇಕು ಅಂತ ಡಿಸೈಡ್ ಆಗಿ ನಿಂತಿದ್ರು. ಅಭಿಷೇಕ್ ಶರ್ಮಾ ಮುಟ್ಟಿದ್ದೆಲ್ಲ ಚಿನ್ನ. ಒಂದ್ ಕಡೆ ಡೆಲ್ಲಿ ಆಟಗಾರರ ಕಳಪೆ ಬೌಲಿಂಗ್, ಕಳಪೆ ಫೀಲ್ಡಿಂಗ್ ಇಂದ ಒದ್ದಾಡ್ತಾ ಇದ್ರೆ ಅಭಿಷೇಕ್ ಶರ್ಮಾ ಶತಕ ಸಿಡಿಸಿ ಅಬ್ಬರಿಸಿದ್ರು. ಡೆಲ್ಲಿ ವರ್ಸಸ್ ಹೈದರಾಬಾದ್ ನಡುವಿನ ಪಂದ್ಯದ ಟರ್ನಿಂಗ್ ಮೂಮೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸನ್ ರೈಸರ್ಸ್ ಹೈದರಾಬಾದ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಹೈದರಾಬಾದ್ ತಂಡ 47 ರನ್ಗಳಿಂದ ಭರ್ಜರಿ ಗೆಲುವನ್ನ ದಾಖಲು ಮಾಡಿದೆ. ಟಾಸ್ ಗೆದ್ದಂತ ಡೆಲ್ಲಿ ತಂಡ ನಾವು ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಚೂಸ್ ಮಾಡಿಕೊಳ್ತಾರೆ. ಹೀಗಾಗಿ ಮೊದಲು ಬ್ಯಾಟಿಂಗ್ಗೆ ಬಂದಂತ ಹೈದರಾಬಾದ್ ತಂಡ ಅಭಿಷೇಕ್ ಶರ್ಮಾ ಅವರ ಅಜೇಯ ಸ್ಫೋಟಕ ಶತಕ ಅಂದ್ರೆ 135 ರನ್ಗಳ ನೆರವಿನಿಂದ 242 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ 243 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡೆಲ್ಲಿ 9 ವಿಕೆಟ್ಗಳನ್ನ ಕಳ್ಕೊಂಡು 195 ರನ್ಗಳನ್ನ ಮಾತ್ರ ಕಲೆ ಹಾಕುತ್ತೆ. ಅಷ್ಟಕ್ಕೂ ಡೆಲ್ಲಿ ತಂಡ ಎಡವಿದ್ದು ಎಲ್ಲಿ, ಹೈದರಾಬಾದ್ಗೆ ಏನೆಲ್ಲ ಪ್ರೆಸ್ ಆಯಿತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ ಹೈದರಾಬಾದ್ ಪರ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾರೆ. ಮೊದಲ ವಿಕೆಟ್ ಬೀಳೋ ಹೊತ್ತಿಗೆಲ್ಲ 97 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಹೈದರಾಬಾದ್ ತಂಡದ ಪರ ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ 68 ಬಾಲಲ್ಲಿ 135 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳಿತಾರೆ. ಸೊ ಇನ್ನಿಂಗ್ನ ಅರ್ಧಕ್ಕಿಂತ ಜಾಸ್ತಿ ರನ್ಸ್ ಹಾಗೆ ಇನ್ನಿಂಗ್ಸ್ನ ಅರ್ಧಕ್ಕಿಂತ ಜಾಸ್ತಿ ಓವರ್ಗಳನ್ನ ಅಭಿಷೇಕ್ ಶರ್ಮಾ ಒಬ್ಬರೇ ಫೇಸ್ ಮಾಡಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಅಭಿಷೇಕ್ ಶರ್ಮಾ ಎಷ್ಟು ಡಾಮಿನೇಟ್ ಮಾಡಿದ್ದಾರೆ ಅಂತ. ಇನ್ನು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದರೂ ಕೂಡ ಅದು ಕೂಡ ಏನು ಇಶಾನ್ ಕಿಶನ್ ರನ್ಔಟ್ ಆಗಿದ್ದು ಕೂಡ ಒಂದು ರೀತಿಯಾಗಿ ಏನು ಅನ್ಲಕ್ಕಿ ಅಂತಾರಲ್ಲ ಹಂಗೆ ಔಟ್ ಆಗ್ತಾರೆ. ಸೊ ಅನಂತರ ಬಂದಂಥ ಕ್ಲಾಸನ್ ಕೂಡ ಹೇಳಿ ಕೇಳಿ ಈ ಸೀಸನ್ ಅಲ್ಲಿ ಅದ್ಭುತವಾದಂಥ ಫಾರ್ಮಲ್ ಇದ್ದಾರೆ. 13 ಬಾಲಲ್ಲಿ 37 ರನ್ಗಳನ್ನ ಕಲೆ ಹಾಕಿ ಬಿಗ್ ಸ್ಕೋರ್ ಸೆಟ್ ಆಗೋಕೆ ಕಾರಣರಾಗ್ತಾರೆ. ಅಂಡ್ ಡೆಲ್ಲಿ ಪರ ಬೌಲ್ ಮಾಡಿದಂಥ ಎಲ್ಲಾ ಬೌಲರ್ಗಳು 10+ ಎಕಾನಮಿಲಿ ರನ್ಗಳನ್ನ ಬಿಟ್ಕೊಡ್ತಾರೆ. ಸೊ ಇದು ಕೂಡ ಡೆಲ್ಲಿ ತಂಡದ ಕಳಪೆ ಬೌಲಿಂಗ್ಗೆ ಕಾರಣ ಆಗಿತ್ತು. ಅಂಡ್ ಅವ್ರ ಕಡೆಯಿಂದ ಡೆಲ್ಲಿ ಪರ ಜಸ್ಟ್ 1 ವಿಕೆಟ್ ಅನ್ನು ಮಾತ್ರ ತೆಗೆಯೋಕೆ ಸಾಧ್ಯವಾಗಿದ್ದು. ಹೀಗಾಗಿ ಇನ್ನು ಇಶಾನ್ ಕಿಶನ್ ಅವರು ರನ್ಔಟ್ ಆದ ಕಾರಣ ಸೊ ಅವರ ಬೌಲಿಂಗ್ನಲ್ಲಿ ಬಂದಿದ್ದೆ 1 ವಿಕೆಟ್. ಹೀಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಹೈದರಾಬಾದ್ ಪರ ಬ್ಯಾಟರ್ಗಳು ಡಾಮಿನೇಟ್ ಮಾಡಿದ್ದು ಗೊತ್ತಾಗ್ತಾ ಇತ್ತು. ಇನ್ನು ಡೆಲ್ಲಿ ಫೀಲ್ಡಿಂಗ್ನಲ್ಲಿ ಫೇಲ್ ಆಯಿತು. ಜೊತೆಗೆ ಅಭಿಷೇಕ್ ಶರ್ಮಾ ಅವರನ್ನ ಕ್ಯಾಚ್ ಬಿಟ್ಟಿದ್ದು ಕೂಡ ಇಲ್ಲಿ ದುಬಾರಿ ಆಯಿತು. ಎಸ್, ಡೆಲ್ಲಿ ತಂಡ ಫೀಲ್ಡಿಂಗ್ನಲ್ಲಿ ಸ್ಟ್ರಗಲ್ ಮಾಡ್ತಿದ್ದು, ಜೊತೆಗೆ ಬ್ಯಾಟಿಂಗ್ನಲ್ಲಿ ಫೇಲ್ ಆಗ್ತಾರೆ, ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ರನ್ಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಎಡುತ್ತಾ ಇದ್ದು ಗೊತ್ತಾಗ್ತಾ ಇತ್ತು. ಯಾಕಂದರೆ ಆ ರೀತಿಯಾಗಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗನ್ನು ಮಾಡಿದರು. ಇನ್ನು ಚೇಸಿಂಗ್ ಅನ್ನು ಆರಂಭ ಮಾಡಿದಂಥ ಡೆಲ್ಲಿ ತಂಡಕ್ಕೆ ಅತಿ ದೊಡ್ಡ ಸವಾಲೇ ಇತ್ತು. ಆದರೆ ಉತ್ತಮ ಆರಂಭ ಸಿಗಲಿಲ್ಲ. ಪ್ರಥಮ್ ನಿಸಾಂಕ 8 ರನ್ಗಳಿಗೆ ಔಟ್ ಆಗ್ತಾರೆ. ಈ ಸೀಸನಲ್ಲಿ ನಿಸಾಂಕ ಕಡೆಯಿಂದ ಒಂದೊಳ್ಳೆ ಸ್ಕೋರ್ ಅಂತೂ ಬಂದಿಲ್ಲ. ಸೊ ಓಪನರ್ ಆಗಿ ನಿಸಾಂಕ ಕಡೆಯಿಂದ ಸಪೋರ್ಟ್ ಸಿಗದೆ ಇರೋದು ಕೂಡ ಇಲ್ಲಿ ಸೋಲಿಗೆ ಕಾರಣ ಆಗ್ತಾ ಇದೆ. ಇನ್ನು ಕೆ ಎಲ್ ರಾಹುಲ್ ತುಂಬ ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಮಾಡೋದು ಸ್ವಲ್ಪ ಕಡಿಮೆ. ಅವರು ಸ್ವಲ್ಪ ಸೆಟಲ್ ಆಗೋಕೆ ಟೈಮ್ ತಗೊಂಡು ಇನ್ನೇನು ಅವ್ರ ಬ್ಯಾಟಿಂದ ಬಿಗ್ ಹಿಟ್ಸ್ ಬರಬೇಕು ಅನ್ನೋಷ್ಟರಲ್ಲಿ ಅವರು ಔಟ್ ಆಗ್ತಾರೆ. ಸೊ ಹಾಗಾಗಿ ಕೆ ಎಲ್ ಔಟ್ ಆಗಿದ್ದು ಕೂಡ ಅಲ್ಲಿ ಮೈನಸ್ ಆಯಿತು ಡೆಲ್ಲಿ ತಂಡಕ್ಕೆ. ಇನ್ನು ಡೆಲ್ಲಿ ಪರ ನಿತೀಶ್ ರಾಣಾ 57 ರನ್ಗಳನ್ನ ಕಲೆ ಹಾಕಿದ್ದೆ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಆಯಿತು. ಇನ್ನು ಕಿಲ್ಲರ್ ಮಿಲ್ಲರ್ ಖ್ಯಾತಿಯ ಡೇವಿಡ್ ಅಂತೂ 0ಗೆ ಔಟ್ ಆಗ್ತಾರೆ. ಸೊ ಇದು ಕೂಡ ಡೆಲ್ಲಿ ಸೋಲಿಗೆ ಕಾರಣ ಆಯಿತು. ಇನ್ನು ಡೆಲ್ಲಿ ಬ್ಯಾಟಿಂಗ್ ಲೈನಪ್ನಲ್ಲಿ ಅಗ್ರೆಸಿವ್ ಬ್ಯಾಟರ್ಸ್ ಇಲ್ಲದೇ ಇದ್ದದ್ದು. ಎಸ್, ಇಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಅಂತ ತಗೊಂಡಾಗ ಅಲ್ಲಿ ಟ್ರಾವಿಸ್ ಹೆಡ್ ಹೊಡಿಬಡಿ ಆಟಗಾರ, ಅಭಿಷೇಕ್ ಶರ್ಮಾ ಹೊಡಿಬಡಿ, ಜೊತೆಗೆ ಇಶಾನ್ ಕಿಶನ್ ಹೊಡಿಬಡಿ ಆಟಗಾರ, ಇನ್ನು ಕ್ಲಾಸನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಬ್ಯಾಟರ್. ಬಟ್ ಇಲ್ಲಿ ಡೆಲ್ಲಿ ತಂಡ ಅಂತ ಬಂದಾಗ ಅಲ್ಲಿ ಆವರೇಜ್ ಸ್ಕೋರನ್ನು ನಿರೀಕ್ಷೆ ಮಾಡಬಹುದು. ಸೊ ಬಿಗ್ ಟಾರ್ಗೆಟ್ ಅಂತ ಬಂದಾಗ ಡೆಲ್ಲಿಗೆ ಇದು ಒಂದು ರೀತಿಯಾಗಿ ಅಸಾಧ್ಯ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಯಾಕಂದರೆ ಅಲ್ಲಿರುವಂಥ ಬ್ಯಾಟರ್ಗಳು ಆ ರೀತಿಯಾಗಿ ಅಗ್ರೆಸಿವ್ ಆಗಿ ಬ್ಯಾಟಿಂಗನ್ನು ಮಾಡೋದು ಸ್ವಲ್ಪ ಕಷ್ಟ ಅನಿಸಿತ್ತು. ಹೀಗಾಗಿ ಸೋಲ್ತಾರೆ. ಜೊತೆಗೆ ಹೈದರಾಬಾದ್ ಪರ ಈಶಾನ್ ಮಲಿಂಗ 4 ವಿಕೆಟನ್ನು ಪಡೆದಿದ್ದು ಕೂಡ ಅಲ್ಲಿ ಪ್ಲಸ್ ಆಯಿತು ಹೈದರಾಬಾದ್ ತಂಡಕ್ಕೆ. ಹೀಗೆ ಕಂಪ್ಲೀಟ್ ಆಗಿ ಅವರು ಕಂಟ್ರೋಲನ್ನು ಮಾಡ್ತಾರೆ. ಹೀಗೆ ಟಾಪ್ ಟು ಬಾಟಮ್ ಹೈದರಾಬಾದ್ ಮಾಸ್ ಪರ್ಫಾರ್ಮೆನ್ಸ್ ನೀಡಿ ಗೆದ್ದಿದೆ. ಸದ್ಯ ಇಶಾನ್ ಕಿಶನ್ ಕ್ಯಾಪ್ಟನ್ಸಿಯ ಸನ್ ರೈಸರ್ಸ್ ಹೈದರಾಬಾದ್ ತಂಡ 4 ಗೆಲುವುಗಳೊಂದಿಗೆ 8 ಅಂಕಗಳನ್ನು ಪಡೆದು ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ. ಮತ್ತೊಂದು ಕಡೆ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ತಂಡ 6 ಪಂದ್ಯಗಳನ್ನಾಡಿ 3ರಲ್ಲಿ ಸೋತಿದೆ. ಸೊ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ನಮಸ್ಕಾರ.